ಹೇಳ್ತೀನಿ. ಈ ಒಂದು ಸ್ಟೋರಿ ನೋಡ್ಕೊಂಡ್ ಬನ್ನಿ, ಅದರ ನಂತರ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಪಾಕಿಸ್ತಾನ ಜಗತ್ತಿಗೆ ಏನಾದ್ರೂ ಎಕ್ಸ್ಪೋರ್ಟ್ ಅನ್ನ ಮಾಡ್ತಾ ಇದ್ರೆ ಅದು ಭಯೋತ್ಪಾದನೆ. ಪಹಲ್ಗಾಮ್ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಆದರೂ ಪಾಕಿಸ್ತಾನದ ದಿಮಾಕ್ ಮಾತ್ರ ಕಡಿಮೆ ಆಗಿಲ್ಲ. ಭಾರತದ ಮಿಸೈಲ್ ಬಲಕ್ಕೆ ನಸುಗುನ್ನಿಗೆ ನಡುಕ. ಪೃಥ್ವಿ ಅಗ್ನಿ ಕ್ಷಿಪಣಿಗೆ ಚಿಂತೆಗೀಡಾದ ಪಾಕಿಸ್ತಾನ. ಆಪರೇಷನ್ ಆಕ್ರಮಣ್ ಇದೊಂದು ಹೆಸರು ಪಾಕಿಸ್ತಾನದ ಬುಡವನ್ನೇ ಅಲುಗಾಡುವಂತೆ ಮಾಡಿದೆ. ನಸುಗುನ್ನಿಗಳ ನಡುಕ ಹೆಚ್ಚಿದೆ. ಗಡಿಯಲ್ಲಿ ಭಾರತದ ಗತ್ತು ಶತ್ರು ರಾಷ್ಟ್ರಕ್ಕೂ ಗೊತ್ತಿದೆ. ಪ್ರತೀಕಾರದ ಸೀಟಿನಲ್ಲಿ ಭಾರತೀಯರ ರಕ್ತ ಕುದಿಯುತ್ತಿದೆ. ಈ ಹಂತದಲ್ಲಿ ಭಾರತ ಏನ್ ಮಾಡುತ್ತೋ ಏನೋ ಎಂಬ ಭಯದಲ್ಲೇ ಪಾಕಿಸ್ತಾನ ಪತರಗುಟ್ಟಿದೆ. ಈ ನೆಲದಲ್ಲೇ ನಿಂತು ಪಾಕಿಸ್ತಾನದ ನೆಲಕ್ಕೆ ಗುರಿ ಇಡುವ ಪ್ರಬಲ ಶಸ್ತ್ರಾಸ್ತ್ರಗಳು ಭಾರತದ ಬತ್ತಳಿಕೆಯಲ್ಲಿವೆ. ಒಂದೇ ಏಟಿಗೆ ಸಂಪೂರ್ಣ ಪಾಕಿಸ್ತಾನವನ್ನೇ ನುಚ್ಚು ನೂರು ಮಾಡುವಂತಹ ಪೃಥ್ವಿ ಅಗ್ನಿ ಮಿಸೈಲ್ಗಳು ಶತ್ರು ರಾಷ್ಟ್ರವನ್ನ ಚಿಂತೆಗೀಡು ಮಾಡಿದೆ. ಶರವೇಗದ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಿರುವ ಭಾರತ ಈಗ ಯಾವುದೇ ಆಂಟಿ ಮಿಸೈಲ್ ರಕ್ಷಣೆಯನ್ನು ಭೇದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಭಾರತದ ಬಳಿ ಘಾತಕ ಅಗ್ನಿ 5 ಮಿಸೈಲ್ ಇದೆ. ಇದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಅಗ್ನಿ 5 ಮಿಸೈಲ್ನ ರೇಂಜ್ 5500 ಕಿಲೋಮೀಟರ್. ಅಗ್ನಿ 5 ರೇಂಜ್ 15000 ಕಿಲೋಮೀಟರ್ ಎನ್ನುತ್ತಿದೆ ಚೀನಾ. ನಮ್ಮ ಶತ್ರು ಚೀನಾ ನಾಲಾಯಕ್ ಪಾಕ್ ಅಷ್ಟೇ ಅಲ್ಲ, ಅರ್ಧ ಜಗತ್ತನ್ನೇ ಅಗ್ನಿ 5 ಕ್ಷಿಪಣಿ ಟಾರ್ಗೆಟ್ ಮಾಡಬಲ್ಲದು. ಅಗ್ನಿ 5 ಕ್ಷಿಪಣಿ ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯಬಲ್ಲದು. ಪಾಕ್ ಬಳಿ ಇಂಥ ಒಂದು ಮಿಸೈಲ್ ಇಲ್ಲವೇ ಇಲ್ಲ. ಇದು ಜಗತ್ತಿನ ಅತ್ಯಂತ ಘಾತ ಮಿಸೈಲ್ ಎನಿಸಿಕೊಂಡಿದೆ. ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸರ್ ಮಿಸೈಲ್ 400ರಿಂದ 700 ಕಿಲೋಮೀಟರ್ ರೇಂಜ್ ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯುವ ಶಕ್ತಿ ಹೊಂದಿದೆ. ಗಂಟೆಗೆ 4939 ಕಿಲೋಮೀಟರ್ ವೇಗದಲ್ಲಿ ದಾಳಿ ಮಾಡಬಲ್ಲದು. ಅಗತ್ಯವಿದ್ದರೆ ಮಾರ್ಗ ಬದಲಿಸುವ ಶಕ್ತಿಯೂ ಹೊಂದಿದೆ. K4 ಮಿಸೈಲ್ ಅನ್ನ ಸಬ್ಮರೀನ್ನಿಂದ ಹಾರಿಸಬಹುದು. ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯುವ ಶಕ್ತಿ ಹೊಂದಿದೆ. ಇಡೀ ಪಾಕಿಸ್ತಾನ K4 ಮಿಸೈಲ್ ರೇಂಜ್ಗೆ ಬರುತ್ತದೆ. K4ಗೆ ಟಕ್ಕರ್ ಕೊಡುವ ಮಿಸೈಲ್ ಪಾಕಿಸ್ತಾನ ಬಳಿ ಇಲ್ಲ. ಭಾರತ ಬಳಿ ಇರೋ ಘಾತಕ ಪರಮಾಣು ಮಿಸೈಲ್ 750 ಕಿಲೋಮೀಟರ್ ರೇಂಜ್ ಹೊಂದಿರೋ ಪೃಥ್ವಿ 3 ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯುವ ಶಕ್ತಿ ಹೊಂದಿದೆ. 16ರಿಂದ 30 ಕಿಲೋಮೀಟರ್ ರೇಂಜ್ ಹೊಂದಿದೆ. 2469 ಕಿಲೋಮೀಟರ್ ವೇಗದಲ್ಲಿ ದಾಳಿ ಮಾಡುತ್ತೆ. ಇಷ್ಟೆಲ್ಲ ಬೆಳವಣಿಗೆ ನಂತರ ಭಾರತ ಪಾಕಿಸ್ತಾನದ ಮಧ್ಯೆ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಆದರೂ ಅಚ್ಚರಿಯಿಲ್ಲ. ಒಂದು ವೇಳೆ ಭಾರತೀಯ ಸೇನೆ ಆ ದಿಕ್ಕಿನಲ್ಲಿ ಯೋಚಿಸಿದ್ರೆ ಶತ್ರು ರಾಷ್ಟ್ರವನ್ನ ಯಾರಿಂದಲೂ ರಕ್ಷಿಸೋಕೆ ಸಾಧ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೇಳ್ತೀನಿ. ಈ ಒಂದು ಸ್ಟೋರಿ ನೋಡ್ಕೊಂಡ್ ಬನ್ನಿ, ಅದರ ನಂತರ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಪಾಕಿಸ್ತಾನ ಜಗತ್ತಿಗೆ ಏನಾದ್ರೂ ಎಕ್ಸ್ಪೋರ್ಟ್ ಅನ್ನ ಮಾಡ್ತಾ ಇದ್ರೆ ಅದು ಭಯೋತ್ಪಾದನೆ. ಪಹಲ್ಗಾಮ್ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಆದರೂ ಪಾಕಿಸ್ತಾನದ ದಿಮಾಕ್ ಮಾತ್ರ ಕಡಿಮೆ ಆಗಿಲ್ಲ. ಭಾರತದ ಮಿಸೈಲ್ ಬಲಕ್ಕೆ ನಸುಗುನ್ನಿಗೆ ನಡುಕ. ಪೃಥ್ವಿ ಅಗ್ನಿ ಕ್ಷಿಪಣಿಗೆ ಚಿಂತೆಗೀಡಾದ ಪಾಕಿಸ್ತಾನ. ಆಪರೇಷನ್ ಆಕ್ರಮಣ್ ಇದೊಂದು ಹೆಸರು ಪಾಕಿಸ್ತಾನದ ಬುಡವನ್ನೇ ಅಲುಗಾಡುವಂತೆ ಮಾಡಿದೆ. ನಸುಗುನ್ನಿಗಳ ನಡುಕ ಹೆಚ್ಚಿದೆ. ಗಡಿಯಲ್ಲಿ ಭಾರತದ ಗತ್ತು ಶತ್ರು ರಾಷ್ಟ್ರಕ್ಕೂ ಗೊತ್ತಿದೆ. ಪ್ರತೀಕಾರದ ಸೀಟಿನಲ್ಲಿ ಭಾರತೀಯರ ರಕ್ತ ಕುದಿಯುತ್ತಿದೆ. ಈ ಹಂತದಲ್ಲಿ ಭಾರತ ಏನ್ ಮಾಡುತ್ತೋ ಏನೋ ಎಂಬ ಭಯದಲ್ಲೇ ಪಾಕಿಸ್ತಾನ ಪತರಗುಟ್ಟಿದೆ. ಈ ನೆಲದಲ್ಲೇ ನಿಂತು ಪಾಕಿಸ್ತಾನದ ನೆಲಕ್ಕೆ ಗುರಿ ಇಡುವ ಪ್ರಬಲ ಶಸ್ತ್ರಾಸ್ತ್ರಗಳು ಭಾರತದ ಬತ್ತಳಿಕೆಯಲ್ಲಿವೆ. ಒಂದೇ ಏಟಿಗೆ ಸಂಪೂರ್ಣ ಪಾಕಿಸ್ತಾನವನ್ನೇ ನುಚ್ಚು ನೂರು ಮಾಡುವಂತಹ ಪೃಥ್ವಿ ಅಗ್ನಿ ಮಿಸೈಲ್ಗಳು ಶತ್ರು ರಾಷ್ಟ್ರವನ್ನ ಚಿಂತೆಗೀಡು ಮಾಡಿದೆ. ಶರವೇಗದ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಿರುವ ಭಾರತ ಈಗ ಯಾವುದೇ ಆಂಟಿ ಮಿಸೈಲ್ ರಕ್ಷಣೆಯನ್ನು ಭೇದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಭಾರತದ ಬಳಿ ಘಾತಕ ಅಗ್ನಿ 5 ಮಿಸೈಲ್ ಇದೆ. ಇದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಅಗ್ನಿ 5 ಮಿಸೈಲ್ನ ರೇಂಜ್ 5500 ಕಿಲೋಮೀಟರ್. ಅಗ್ನಿ 5 ರೇಂಜ್ 15000 ಕಿಲೋಮೀಟರ್ ಎನ್ನುತ್ತಿದೆ ಚೀನಾ.
ನಮ್ಮ ಶತ್ರು ಚೀನಾ, ನಾಲಾಯಕ್ ಪಾಕ್ ಅಷ್ಟೇ ಅಲ್ಲ, ಅರ್ಧ ಜಗತ್ತನ್ನೇ ಅಗ್ನಿ 5 ಕ್ಷಿಪಣಿ ಟಾರ್ಗೆಟ್ ಮಾಡಬಲ್ಲದು. ಅಗ್ನಿ 5 ಕ್ಷಿಪಣಿ ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯಬಲ್ಲದು. ಪಾಕ್ ಬಳಿ ಇಂಥ ಒಂದು ಮಿಸೈಲ್ ಇಲ್ಲವೇ ಇಲ್ಲ. ಇದು ಜಗತ್ತಿನ ಅತ್ಯಂತ ಘಾತ ಮಿಸೈಲ್ ಎನಿಸಿಕೊಂಡಿದೆ. ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೂಸರ್ ಮಿಸೈಲ್ 400 ರಿಂದ 700 ಕಿಲೋಮೀಟರ್ ರೇಂಜ್, ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯುವ ಶಕ್ತಿ ಹೊಂದಿದೆ. ಗಂಟೆಗೆ 4939 ಕಿಲೋಮೀಟರ್ ವೇಗದಲ್ಲಿ ದಾಳಿ ಮಾಡಬಲ್ಲದು. ಅಗತ್ಯವಿದ್ದರೆ ಮಾರ್ಗ ಬದಲಿಸುವ ಶಕ್ತಿಯೂ ಹೊಂದಿದೆ. K4 ಮಿಸೈಲ್ ಅನ್ನ ಸಬ್ಮರೀನ್ನಿಂದ ಹಾರಿಸಬಹುದು. ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯುವ ಶಕ್ತಿ ಹೊಂದಿದೆ. ಇಡೀ ಪಾಕಿಸ್ತಾನ K4 ಮಿಸೈಲ್ ರೇಂಜ್ಗೆ ಬರುತ್ತದೆ. K4ಗೆ ಟಕ್ಕರ್ ಕೊಡುವ ಮಿಸೈಲ್ ಪಾಕಿಸ್ತಾನ ಬಳಿ ಇಲ್ಲ. ಭಾರತ ಬಳಿ ಇರೋ ಘಾತಕ ಪರಮಾಣು ಮಿಸೈಲ್ 750 ಕಿಲೋಮೀಟರ್ ರೇಂಜ್ ಹೊಂದಿರೋ ಪೃಥ್ವಿ 3 ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯುವ ಶಕ್ತಿ ಹೊಂದಿದೆ. 16 ರಿಂದ 30 ಕಿಲೋಮೀಟರ್ ರೇಂಜ್ ಹೊಂದಿದೆ. 2469 ಕಿಲೋಮೀಟರ್ ವೇಗದಲ್ಲಿ ದಾಳಿ ಮಾಡುತ್ತೆ. ಇಷ್ಟೆಲ್ಲ ಬೆಳವಣಿಗೆ ನಂತರ ಭಾರತ ಪಾಕಿಸ್ತಾನದ ಮಧ್ಯೆ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಆದರೂ ಅಚ್ಚರಿಯಿಲ್ಲ. ಒಂದು ವೇಳೆ ಭಾರತೀಯ ಸೇನೆ ಆ ದಿಕ್ಕಿನಲ್ಲಿ ಯೋಚಿಸಿದ್ರೆ ಶತ್ರು ರಾಷ್ಟ್ರವನ್ನ ಯಾರಿಂದಲೂ ರಕ್ಷಿಸೋಕೆ ಸಾಧ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೇಳ್ತೀನಿ, ಈ ಒಂದು ಸ್ಟೋರಿ ನೋಡ್ಕೊಂಡ್ ಬನ್ನಿ, ಅದರ ನಂತರ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಪಾಕಿಸ್ತಾನ ಜಗತ್ತಿಗೆ ಏನಾದ್ರೂ ಎಕ್ಸ್ಪೋರ್ಟ್ ಅನ್ನ ಮಾಡ್ತಾ ಇದ್ರೆ ಅದು ಭಯೋತ್ಪಾದನೆ. ಪಹಲ್ಗಾಮ್ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಆದರೂ ಪಾಕಿಸ್ತಾನದ ದಿಮಾಕ್ ಮಾತ್ರ ಕಡಿಮೆ ಆಗಿಲ್ಲ. ಭಾರತದ ಮಿಸೈಲ್ ಬಲಕ್ಕೆ ನಸುಗುನ್ನಿಗೆ ನಡುಕ. ಪೃಥ್ವಿ ಅಗ್ನಿ ಕ್ಷಿಪಣಿಗೆ ಚಿಂತೆಗೀಡಾದ ಪಾಕಿಸ್ತಾನ. ಆಪರೇಷನ್ ಆಕ್ರಮಣ್ ಇದೊಂದು ಹೆಸರು ಪಾಕಿಸ್ತಾನದ ಬುಡವನ್ನೇ ಅಲಗಾಡುವಂತೆ ಮಾಡಿದೆ. ನಸುಗುನ್ನಿಗಳ ನಡುಕ ಹೆಚ್ಚಿದೆ. ಗಡಿಯಲ್ಲಿ ಭಾರತದ ಗತ್ತು ಶತ್ರು ರಾಷ್ಟ್ರಕ್ಕೂ ಗೊತ್ತಿದೆ. ಪ್ರತೀಕಾರದ ಸೀಟಿನಲ್ಲಿ ಭಾರತೀಯರ ರಕ್ತ ಕುದಿಯುತ್ತಿದೆ. ಈ ಹಂತದಲ್ಲಿ ಭಾರತ ಏನು ಮಾಡುತ್ತೋ ಏನೋ ಎಂಬ ಭಯದಲ್ಲೇ ಪಾಕಿಸ್ತಾನ ಪತರಗುಟ್ಟಿದೆ. ಈ ನೆಲದಲ್ಲೇ ನಿಂತು ಪಾಕಿಸ್ತಾನದ ನೆಲಕ್ಕೆ ಗುರಿ ಇಡುವ ಪ್ರಬಲ ಶಸ್ತ್ರಾಸ್ತ್ರಗಳು ಭಾರತದ ಬತ್ತಳಿಕೆಯಲ್ಲಿವೆ. ಒಂದೇ ಏಟಿಗೆ ಸಂಪೂರ್ಣ ಪಾಕಿಸ್ತಾನವನ್ನೇ ನುಚ್ಚು ನೂರು ಮಾಡುವಂತಹ ಪೃಥ್ವಿ ಅಗ್ನಿ ಮಿಸೈಲ್ಗಳು ಶತ್ರು ರಾಷ್ಟ್ರವನ್ನ ಚಿಂತೆಗೀಡು ಮಾಡಿದೆ. ಶರವೇಗದ ಹೈಪರ್ ಸಾನಿಕ್ ಕ್ಷಿಪಣಿಗಳನ್ನ ಅಭಿವೃದ್ಧಿಪಡಿಸಿರುವ ಭಾರತ ಈಗ ಯಾವುದೇ ಆಂಟಿ ಮಿಸೈಲ್ ರಕ್ಷಣೆಯನ್ನು ಭೇದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಭಾರತದ ಬಳಿ ಘಾತಕ ಅಗ್ನಿ 5 ಮಿಸೈಲ್ ಇದೆ. ಇದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಅಗ್ನಿ 5 ಮಿಸೈಲ್ನ ರೇಂಜ್ 5500 ಕಿಲೋಮೀಟರ್. ಅಗ್ನಿ 5 ರೇಂಜ್ 15000 ಕಿಲೋಮೀಟರ್ ಎನ್ನುತ್ತಿದೆ ಚೀನಾ. ನಮ್ಮ ಶತ್ರು ಚೀನಾ, ನಾಲಾಯಕ್ ಪಾಕ್ ಅಷ್ಟೇ ಅಲ್ಲ, ಅರ್ಧ ಜಗತ್ತನ್ನೇ ಅಗ್ನಿ 5 ಕ್ಷಿಪಣಿ ಟಾರ್ಗೆಟ್ ಮಾಡಬಲ್ಲದು. ಅಗ್ನಿ 5 ಕ್ಷಿಪಣಿ ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯಬಲ್ಲದು. ಪಾಕ್ ಬಳಿ ಇಂಥ ಒಂದು ಮಿಸೈಲ್ ಇಲ್ಲವೇ ಇಲ್ಲ. ಇದು ಜಗತ್ತಿನ ಅತ್ಯಂತ ಘಾತ ಮಿಸೈಲ್ ಎನಿಸಿಕೊಂಡಿದೆ. ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೂಸರ್ ಮಿಸೈಲ್ 400 ರಿಂದ 700 ಕಿಲೋಮೀಟರ್ ರೇಂಜ್, ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯುವ ಶಕ್ತಿ ಹೊಂದಿದೆ. ಗಂಟೆಗೆ 4939 ಕಿಲೋಮೀಟರ್ ವೇಗದಲ್ಲಿ ದಾಳಿ ಮಾಡಬಲ್ಲದು. ಅಗತ್ಯವಿದ್ದರೆ ಮಾರ್ಗ ಬದಲಿಸುವ ಶಕ್ತಿಯೂ ಹೊಂದಿದೆ. K4 ಮಿಸೈಲ್ ಅನ್ನ ಸಬ್ಮರೀನ್ನಿಂದ ಹಾರಿಸಬಹುದು. ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯುವ ಶಕ್ತಿ ಹೊಂದಿದೆ. ಇಡೀ ಪಾಕಿಸ್ತಾನ K4 ಮಿಸೈಲ್ ರೇಂಜ್ಗೆ ಬರುತ್ತದೆ. K4ಗೆ ಟಕ್ಕರ್ ಕೊಡುವ ಮಿಸೈಲ್ ಪಾಕಿಸ್ತಾನ ಬಳಿ ಇಲ್ಲ. ಭಾರತ ಬಳಿ ಇರೋ ಘಾತಕ ಪರಮಾಣು ಮಿಸೈಲ್ 750 ಕಿಲೋಮೀಟರ್ ರೇಂಜ್ ಹೊಂದಿರೋ ಪೃಥ್ವಿ 3 ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯುವ ಶಕ್ತಿ ಹೊಂದಿದೆ. 16 ರಿಂದ 30 ಕಿಲೋಮೀಟರ್ ರೇಂಜ್ ಹೊಂದಿದೆ. 2469 ಕಿಲೋಮೀಟರ್ ವೇಗದಲ್ಲಿ ದಾಳಿ ಮಾಡುತ್ತೆ. ಇಷ್ಟೆಲ್ಲ ಬೆಳವಣಿಗೆ ನಂತರ ಭಾರತ ಪಾಕಿಸ್ತಾನದ ಮಧ್ಯೆ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಆದರೂ ಅಚ್ಚರಿಯಿಲ್ಲ. ಒಂದು ವೇಳೆ ಭಾರತೀಯ ಸೇನೆ ಆ ದಿಕ್ಕಿನಲ್ಲಿ ಯೋಚಿಸಿದ್ರೆ ಶತ್ರು ರಾಷ್ಟ್ರವನ್ನ ಯಾರಿಂದಲೂ ರಕ್ಷಿಸೋಕೆ ಸಾಧ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೇಳ್ತೀನಿ, ಈ ಒಂದು ಸ್ಟೋರಿ ನೋಡ್ಕೊಂಡ್ ಬನ್ನಿ, ಅದರ ನಂತರ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಪಾಕಿಸ್ತಾನ ಜಗತ್ತಿಗೆ ಏನಾದ್ರೂ ಎಕ್ಸ್ಪೋರ್ಟ್ ಅನ್ನ ಮಾಡ್ತಾ ಇದ್ರೆ ಅದು ಭಯೋತ್ಪಾದನೆ. ಪಹಲ್ಗಾಮ್ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಆದರೂ ಪಾಕಿಸ್ತಾನದ ದಿಮಾಕ್ ಮಾತ್ರ ಕಡಿಮೆ ಆಗಿಲ್ಲ.
ಭಾರತದ ಮಿಸೈಲ್ ಬಲಕ್ಕೆ ನಸುಗುನ್ನಿಗೆ ನಡುಕ. ಪೃಥ್ವಿ ಅಗ್ನಿ ಕ್ಷಿಪಣಿಗೆ ಚಿಂತೆಗೀಡಾದ ಪಾಕಿಸ್ತಾನ. ಆಪರೇಷನ್ ಆಕ್ರಮಣ್ ಇದೊಂದು ಹೆಸರು ಪಾಕಿಸ್ತಾನದ ಬುಡವನ್ನೇ ಅಲುಗಾಡುವಂತೆ ಮಾಡಿದೆ. ನಸುಗುನ್ನಿಗಳ ನಡುಕ ಹೆಚ್ಚಿದೆ. ಗಡಿಯಲ್ಲಿ ಭಾರತದ ಗತ್ತು ಶತ್ರು ರಾಷ್ಟ್ರಕ್ಕೂ ಗೊತ್ತಿದೆ. ಪ್ರತೀಕಾರದ ಸೀಟಿನಲ್ಲಿ ಭಾರತೀಯರ ರಕ್ತ ಕುದಿಯುತ್ತಿದೆ. ಈ ಹಂತದಲ್ಲಿ ಭಾರತ ಏನ್ ಮಾಡುತ್ತೋ ಏನೋ ಎಂಬ ಭಯದಲ್ಲೇ ಪಾಕಿಸ್ತಾನ ಪತರಗುಟ್ಟಿದೆ. ಈ ನೆಲದಲ್ಲೇ ನಿಂತು ಪಾಕಿಸ್ತಾನದ ನೆಲಕ್ಕೆ ಗುರಿ ಇಡುವ ಪ್ರಬಲ ಶಸ್ತ್ರಾಸ್ತ್ರಗಳು ಭಾರತದ ಬತ್ತಳಿಕೆಯಲ್ಲಿವೆ. ಒಂದೇ ಏಟಿಗೆ ಸಂಪೂರ್ಣ ಪಾಕಿಸ್ತಾನವನ್ನೇ ನುಚ್ಚು ನೂರು ಮಾಡುವಂತಹ ಪೃಥ್ವಿ ಅಗ್ನಿ ಮಿಸೈಲ್ಗಳು ಶತ್ರು ರಾಷ್ಟ್ರವನ್ನ ಚಿಂತೆಗೀಡು ಮಾಡಿದೆ. ಶರವೇಗದ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನ ಅಭಿವೃದ್ಧಿಪಡಿಸಿರುವ ಭಾರತ ಈಗ ಯಾವುದೇ ಆಂಟಿ ಮಿಸೈಲ್ ರಕ್ಷಣೆಯನ್ನು ಭೇದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಭಾರತದ ಬಳಿ ಘಾತಕ ಅಗ್ನಿ 5 ಮಿಸೈಲ್ ಇದೆ. ಇದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಅಗ್ನಿ 5 ಮಿಸೈಲ್ನ ರೇಂಜ್ 5500 ಕಿಲೋಮೀಟರ್. ಅಗ್ನಿ 5 ರೇಂಜ್ 15000 ಕಿಲೋಮೀಟರ್ ಎನ್ನುತ್ತಿದೆ ಚೀನಾ. ನಮ್ಮ ಶತ್ರು ಚೀನಾ ನಾಲಾಯಕ್ ಪಾಕ್ ಅಷ್ಟೇ ಅಲ್ಲ, ಅರ್ಧ ಜಗತ್ತನ್ನೇ ಅಗ್ನಿ 5 ಕ್ಷಿಪಣಿ ಟಾರ್ಗೆಟ್ ಮಾಡಬಲ್ಲದು. ಅಗ್ನಿ 5 ಕ್ಷಿಪಣಿ ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯಬಲ್ಲದು. ಪಾಕ್ ಬಳಿ ಇಂಥ ಒಂದು ಮಿಸೈಲ್ ಇಲ್ಲವೇ ಇಲ್ಲ. ಇದು ಜಗತ್ತಿನ ಅತ್ಯಂತ ಘಾತ ಮಿಸೈಲ್ ಎನಿಸಿಕೊಂಡಿದೆ. ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೂಸರ್ ಮಿಸೈಲ್ 400 ರಿಂದ 700 ಕಿಲೋಮೀಟರ್ ರೇಂಜ್ ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯುವ ಶಕ್ತಿ ಹೊಂದಿದೆ. ಗಂಟೆಗೆ 4939 ಕಿಲೋಮೀಟರ್ ವೇಗದಲ್ಲಿ ದಾಳಿ ಮಾಡಬಲ್ಲದು. ಅಗತ್ಯವಿದ್ದರೆ ಮಾರ್ಗ ಬದಲಿಸುವ ಶಕ್ತಿಯೂ ಹೊಂದಿದೆ. K4 ಮಿಸೈಲ್ ಅನ್ನ ಸಬ್ಮರೀನ್ನಿಂದ ಹಾರಿಸಬಹುದು. ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯುವ ಶಕ್ತಿ ಹೊಂದಿದೆ. ಇಡೀ ಪಾಕಿಸ್ತಾನ K4 ಮಿಸೈಲ್ ರೇಂಜ್ಗೆ ಬರುತ್ತದೆ. K4ಗೆ ಟಕ್ಕರ್ ಕೊಡುವ ಮಿಸೈಲ್ ಪಾಕಿಸ್ತಾನ ಬಳಿ ಇಲ್ಲ. ಭಾರತ ಬಳಿ ಇರೋ ಘಾತಕ ಪರಮಾಣು ಮಿಸೈಲ್ 750 ಕಿಲೋಮೀಟರ್ ರೇಂಜ್ ಹೊಂದಿರೋ ಪೃಥ್ವಿ 3 ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯುವ ಶಕ್ತಿ ಹೊಂದಿದೆ. 16 ರಿಂದ 30 ಕಿಲೋಮೀಟರ್ ರೇಂಜ್ ಹೊಂದಿದೆ. 2469 ಕಿಲೋಮೀಟರ್ ವೇಗದಲ್ಲಿ ದಾಳಿ ಮಾಡುತ್ತೆ. ಇಷ್ಟೆಲ್ಲ ಬೆಳವಣಿಗೆ ನಂತರ ಭಾರತ ಪಾಕಿಸ್ತಾನದ ಮಧ್ಯೆ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಆದರೂ ಅಚ್ಚರಿಯಿಲ್ಲ. ಒಂದು ವೇಳೆ ಭಾರತೀಯ ಸೇನೆ ಆ ದಿಕ್ಕಿನಲ್ಲಿ ಯೋಚಿಸಿದ್ರೆ ಶತ್ರು ರಾಷ್ಟ್ರವನ್ನ ಯಾರಿಂದಲೂ ರಕ್ಷಿಸೋಕೆ ಸಾಧ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.